ಮಾಡಿ ಎಷ್ಟು ಸೇವಾದಿ ಶಾಮಾನ ಅಜ್ಜಾರು ಹೇಳ್ತಿದ್ದಾರೆ ನನಗೆ, ನೋಡಪ್ಪ ಅಕ್ಕಲ್ ಕೊಡೋದು ಮಹಾರಾಣಿ ಇಲ್ಲಿ ಸೇವಾ ಮಾಡಿ ಮಂಟಪ ಕಟ್ಬೇಕಾರೆ ಗಚ್ ಹೊರಗೆ ಬರ್ತೀವಿ. ಶಾಮಾನ ರಾಜರು ಎಮ್ಮ ರಾಣಿಯವರೇ ನಿಮ್ಮ ಸೀರೆ ತೊಳ್ತದ್ರಿ, ನಾವು ಮಾಡ್ತೀವಿ ಬಿಡ್ರಿ. ಅಲ್ಲೋ ತಮ್ಮ ಶರೀರ ಹೊಂಟ ಸೀರೆ ಏನು ಮಾಡ್ತೀವಿ, ಸೇವಾ ಮಾಡಕ್ಕೆ ಬಂದೇವು ನಾವು ಅಂತ ಅಂತೀವಿ. ಸೇವಾ ಇಷ್ಟು ಮಹತ್ವದ ಅನ್ನೋದನ್ನು ಸಿದ್ಧಾರ್ಥ ಹಂಗ ಬಂದ ಕೆಲಸ ಮಾಡಿದ ಮೇಲೆ ಇನ್ನೊಂದು ನಾಮಸ್ಮರಣೆ ಮಾಡ್ಲಿಕ್ಕೆ ಹಚ್ದ. ಅಂತರಂಗದೊಳಗೆ ಏನು ಕಲ್ಮಶ ಇರ್ತದೋ, ಚಂಚಲತೆ ಇರ್ತದೋ, ಆ ಚಂಚಲ ಕಳಿಸಲುವಾಗಿ ನಾಮಸ್ಮರಣೆ ಮಾಡು. ಇದು ಆದಮೇಲೆ ಮುಕ್ಷತ್ವ ಅನ್ನುವಂಥ ಪಡಿಬೇಕಾದ್ರೆ ಮೋಕ್ಷಾಪೇಕ್ಷೆ ತತ್ವಂಪದ ಅರ್ಥವನ್ನು ಮಾಡಿ ಅವನು ಮುಕ್ತಿಗೆ ತೊಗೊಂಡ. ಕಬೀರದಾಸರ ಮೂರ್ತಿ ಪ್ರತಿಷ್ಠಾಪನೆಗೆ ನಾನು ಬಂದಿದ್ದೆ. ನಮ್ಮ ಗುರುಗಳು ಕಬೀರದಾಸರ ಅಭ್ಯಾಸ ಶಿಕ್ಷಕರು. ಸಿದ್ಧಾರ್ಢರು ಅಪ್ಪ ಕಬೀರದಾಸನ ಕಡೆ ಇರ್ಪಾನಿ ಅನ್ನುವಂಥ ಇರ್ತಿದ್ರು, ಶಾಸ್ತ್ರಕ್ಕೆ ಬರ್ತಿದ್ರು ಸಿದ್ಧಾರ್ಢದ್ರನು. ಅಂಥ ಹೊತ್ತಿನಾಗ ಬಂದಾಗ ನಾನು ಹೇಳಿದೆ, ಕಬೀರದಾಸ್ ಎಂಥ ಮಹಾತ್ಮ. ಸಿದ್ಧಾರ್ಢರು ಏನೋ ಒಂದು ಯಾರೋ ವಿಷ ಕೊಟ್ರಂತ ಸಾಹೇಬಕಂತ ಸಂಕಲ್ಪ ಮಾಡ್ದ. ಅವಾಗ ಕಬೀರದಾಸ್ ಚೂರಿ ಹಿಡ್ಕೊಂಡು ನಿಂತರು. ನೀನು ಹೋಗೋದಾದ್ರೆ ಇದ್ರ ಮೊದಲು ಈ ಶರೀರ ಹೊಡೆದು ಹೋಗ್ಬೇಕು ಅಂತ ಇಲ್ಲಿಗೆ ನೋಡೋಣ. ಭಕ್ತರ ಸಲುವಾಗಿ ಸಿದ್ಧಾರ್ಢ ಮತ್ತೆ ಇಳಿದೊಳ್ದ ಸಾಯಲಿಲ್ಲ, ಅವತಾರ ನೋಡ. ನಮ್ಮ ಗುರುಗಳು ಯಾರೋ ಒಂದು ಪುಸ್ತಕ ಬರೆದ್ರು, ವಿಷ ಹಾಕಿ ಮೇಲೆ ಸಿದ್ಧಾರ್ಥ ಸತ್ರ. ನಮ್ಮಪ್ಪ ಅಂದ್ರೆ ಇಲಿ ಮಾಡಿದಿ ಅಂತ ನಮ್ಮ ಗುರುಗಳು ಸಿದ್ಧಾರ್ಥ ಇಲಿ ಮಾಡಿ ನಮ್ಮಪ್ಪ ಅಂದ್ರೆ ಇಲ್ಲಿ ಎಷ್ಟೋ ಸಲ ವಿಷ ಕೊಟ್ರೆ ಸತ್ನೇ ನಮ್ಮಪ್ಪ ಇಲ್ಲ, ಸಂಕಲ್ಪ ಮಾತ್ರದಿಂದ ಬೇಕಾದ ಮಾಡಬಲ್ಲ ಸಿದ್ಧಾರ್ಥ ಅಂತಂದ್ರು. ಅಂಥ ಕಬೀರದಾಸ ತನ್ನ ಶರೀರವನ್ನು ಸಿದ್ಧಾರ್ಢನಿಗೆ ಅರ್ಪಣೆ ಮಾಡ್ದ. ನೀವು ಹೋಗಂಗಿಲ್ಲ ನೋಡಿ. ಗುರು ಭಕ್ತಿಗೆ ಗುರು ತಲೆ ಬಾಗುವನು ಎಂತ ಮಾತು ಹಾಡು ಹೇಳಿ. ಗುರು ಭಕ್ತಿಗೆ, ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಅಂತ ಸಿದ್ಧಾರ್ಥ. ಅದಕ್ಕೆ ಅಂಥ ಭಕ್ತಿಯನ್ನು ಮಾಡಿರಿ ಎಲ್ಲೇ ಕಬೀರದಾಸ್. ಆಮೇಲೆ ಗುರುನಾಥ ಅವ್ರನ್ನ ಎಂಥ ವೈರಾಗ್ಯ, ಅವನಂಥ ವೈರಾಗ್ಯ ಜಗತ್ತಿಗೆ. ಅವನ ಮಂಗಳಾರತಿ ಒಳಗೆ ಅನೇಕ ಮಾತುಗಳದಾವ. ಎಲ್ಲೇ ಒಮ್ಮೆ ಕೈಲಾಸ ಮಂಟಪದೊಳಗೆ ಏನೋ ಕಲ್ಲು ಹೋಗಿದ್ರೆ ಎಲ್ಲ ಓಡಿ ಹೋದರು. ಪೂರ್ತಿ ಎಲ್ಲ ಜೇನ್ನೊಣ ಶಿಕ್ಷಕ. ಅವಾಗ ಗುರುನಾಥ ಅವ್ರ ಕಸಕ್ಕೆ ಕಾಣಲಿಲ್ಲ. ಎಂಥ ಮಾತು ಇದು, ಯಾರಿಗಾರ ಸಾಧ್ಯದೇನ ಇಲ್ಲ. ಎಂದು ಹೊರಗೆ ಹೋಗ್ತೇನೆ ಅಂದವಲ್ಲ, ಒಳಗೆ ಹೋಗ್ತೇನೆ ಅಂದವಲ್ಲ, ಹಸಿವಾಗೈತೆ ಅಂದವಲ್ಲ. ಅಂಥ ಗುರುನಾಥ ಅವ್ರ ಸ್ನಾನ ಮಾಡ್ಬೇಕಾರೆ ಈ ಶರೀರ ತಳಗೆ ಹಿಡಿದ್ರಂತ. ಎಂಥ ಭಾಗ್ಯವಂತ ನಾನು ಅಂಥೇಳಿ ನನಗೆ ಹಂಗೆ ಕಬೀರದಾಸರಂಥ ಭಕ್ತಿ ನಿಮಗೆ. ಆಮೇಲೆ ಗುರುನಾಥನಂತ ವೈರಾಗಿ ಮನುಷ್ಯ ಸಿದ್ಧಾರ್ಢರ ಕಡೆ ಹೋಗ್ರಿ, ಅವಾಗ ನೀವು ಮೋಕ್ಷ ಅಪೇಕ್ಷೆ ಮಾಡ್ತಾನೆ. ಆ ರೀತಿಯಿಂದ ಸಿದ್ಧಾರ್ಢರ ಮೋಕ್ಷಗೆ ಅಪೇಕ್ಷೆ ಮಾಡೋಂಗೆ ಮೊದಲು ಚಂಚಲತ್ವ, ಆಮೇಲೆ ಪಾಪ ತಳಿ ಸಲುವಾಗಿ ಸೇವಾದಿ ಹೇಳಿದ್ರು. ಆಮೇಲೆ ನಾಮಸ್ಮರಣೆ, ಆಮೇಲೆ ಮುಕ್ತಿ ಅನ್ನೋದು. ಅಂಥ ಸಿದ್ಧಾರ್ಢರ ಅವತಾರ ಹುಬ್ಬಳ್ಳಿಯೊಳಗೆ ಅರ್ಥಾತ್ ಚಳಕಾಪುರದಾಗಾದರೂ ಅಲ್ಲಿದೆಲ್ಲ ಬಿಟ್ಕೊಂಡು ಇಲ್ಲೇ ಅವರು ಕೇಂದ್ರವನ್ನು ಮಾಡಿಕೊಂಡ್ರು ಅಂತಂದ್ರೆ ಹುಬ್ಬಳ್ಳಿ ಯಾವುದೋ ಒಂದು ದೊಡ್ಡ ಪುಣ್ಯ ಅದ ಅಂತ ಮಾಡಿದರು. ಸಿದ್ಧಾರ್ಢರು ಏನೇನು ಅವತಾರಗಳ ಕಥೆಯೊಳಗೆಲ್ಲ ಬರ್ತದೆ. ಅಂಥ ಸಿದ್ಧಾರ್ಢರ ಭಕ್ತಿ ಒಂದು ಮಾತು ನೆನಪಿಡ್ಬೇಕು. ಸಿದ್ಧಾರ್ಢರ ಭಕ್ತರು ನಾವು ಅನಿಸ್ಕೊಳಗೆ ಯಾವಾಗ ಲಾಯಕ್ ಆಗ್ತಾವಂದ್ರೆ, ಯಾರು ತಲೆ ಮೇಲೆ ಬೆಂಕಿ ಇಟ್ಟರು ಅವ್ರ ಮೇಲೆ ಸಿಟ್ಟಾಗಿಲ್ಲ, ಯಾರು ಕಿರೀಟ ಇಟ್ಟರು ಅವ್ರನ್ನ ಭಾಳ ಖುಷಿ ಆಗ್ತಾನೆ ಇಲ್ಲ. ಜೀವನದೊಳಗೆ ದುಃಖ ಯಾಕೆ ಬರ್ತಾವೆ ನಮ್ಗೆ ಅನಿಸ್ತೇವೆ ಅಂದರೆ, ಸುಖದೊಳಗೆ ನಾವು ಆನಂದ ಪಡ್ತೀವಿ, ಸುಖ ದುಃಖ ಸಮ ಮಾಡಿ. ಅದಕ್ಕೆ ಭಗವದ್ ಸುಖ ದುಃಖ ಸಮಯಕೃತ್ವ ಅನ್ನುವಂಥ ಮಾತು. ಸಿದ್ಧಾರ್ಢ ಯಾವ ಬೆಂಕಿ ಇಟ್ಟರು ಅವ್ರಿಗೆ ಶಾಪಗಳಂದ್ರೆ ನಮ್ಗೆ ಅನೇಕರು ಬೆಂಕಿ ಇಡುವಂಥ ಮಾತುಗಳು ಅಂತಾರೆ, ಕಷ್ಟಗಳು ಬರ್ತಾವೆ. ಅಂಥ ಕಟ್ಟದೊಳಗೆ ನಾವು ಕಸಕ್ಕೆ ಅನ್ಲಾರ್ದೆ ಕುಂತ್ರೆ ನಿಂದಂತೂ ನೀತಿ ನಿಪುಣ ಅಂತ ಭರ್ತೃ ಹೇಳ್ದ. ಈ ರೀತಿ ನೆನಪಿಟ್ಟಾಗ ಸಿದ್ಧಾರ್ಢನ ಭಕ್ತರಾಗಿ ನಾವು ಲಾಯಕ್. ಇಲ್ಲಿಕ್ಕೆ ಸಿದ್ಧಾರ್ಢ ಅನಿಸ್ಕೋತೀರಿ, ಆ ಸಿದ್ಧಾರ್ಢ ಭಕ್ತರಲ್ಲ. ನೀವು ಅನಿಸ್ಕೋಬೇಕಾರೆ ಸಿದ್ಧಾರ್ಢನ ಭಕ್ತರು ಹೆಂಗೆ ತಲೆ ಮೇಲೆ ಬೆಂಕಿ ಇಟ್ಟರು ಸಿಟ್ಟಾಗಲಿಲ್ಲ, ಎಲ್ಲರೂ ಕಂಬ ಒಂದು ಕಿರೀಟ ಇಟ್ಟರು ಕೂಡ ನೀವು ಭಾಳ ಚಲೋಪ್ಪ ಅಂದಿಲ್ಲ. ಎಲ್ಲರ ಮೇಲೆ ಸಮಪ್ರಿಯ, ಎಲ್ಲರನ್ನೂ ಉದ್ಧಾರ ಮಾಡುವಂಥ ಕಾರ್ಯವನ್ನು ಜಗದ್ಗುರು ಸಿದ್ಧಾರ್ಢ ಮಾಡೋ ಅಂಥ ಒಂದು ಕಾರ್ಯದೊಳಗೆ ನಾವು ಭಾಗಿಯಾಗ್ತಾ ಇದ್ದೀವಿ. ನಾವೆಲ್ಲರೂ ಪುಣ್ಯವಂತರು.